ಹೆಚ್ಚು ಹೊತ್ತು ನಿಂತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಬರ್ತದೆ. ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ಗಳ ಡೆಫಿಷಿಯನ್ಸಿಯಿಂದ ಬರ್ತದೆ. ಹಾಗೂ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಕೆಲವು ಸಂದರ್ಭದಲ್ಲಿ ಬರ್ತದೆ. ಇದು BP ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಸಂಧಿವಾತ ಇರೋರಿಗೆ, ನರ ದೌರ್ಬಲ್ಯತೆ ಇರೋರಿಗೆ ಹಲವಾರು ಸಮಸ್ಯೆಗಳಿಗೆ ಈ ಆಸನಗಳು ಉಪಯೋಗ ಆಗ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬ್ಯಾಕ್ ಪೇನ್ ಅನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂಥ ಯೋಗಾಸನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಬ್ಯಾಕ್ ಪೇನ್ ಯಾಕೆ ಬರುತ್ತೆ? ಹೆಚ್ಚು ಹೊತ್ತು ನಿಂತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಬರ್ತದೆ. ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ಗಳ ಡೆಫಿಷಿಯನ್ಸಿಯಿಂದ ಬರ್ತದೆ. ಹಾಗೂ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಕೆಲವು ಸಂದರ್ಭದಲ್ಲಿ ಬರ್ತದೆ. ಕೆಲವು ಸಂದರ್ಭದಲ್ಲಿ ಏನಾದರೂ ಬಿದ್ದು ಏಟ್ ಆಗಿದ್ರೆ ಡ್ಯಾಮೇಜ್ ಆಗಿನೂ ಕೂಡ ಈ ಲಂಬರ್ ಸ್ಪಾಂಡಿಲೈಟಿಸ್ ಅಂತ ಬರ್ತದೆ. ಆಮೇಲೆ ಡಿಸ್ಕ್ ಬಲ್ಜ್ ಆಗ್ಬೋದು, ಅಲ್ಲಿ ಡಿಸ್ಕ್ ಸ್ಲಿಪ್ ಆಗ್ಬೋದು, ಅದರಿಂದ ನರಗಳ ಮೇಲೆ ಕಂಪ್ರೆಷನ್ ಆಗಿ ಸಯಾಟಿಕಾ ಪೇನ್ ಅಂತ ಹೇಳ್ತಾರೆ, ಅದೆಲ್ಲ ಕಾಲೆಲ್ಲ ಜೋಮ್ ಬರ್ತದೆ. ಇಂಥವೆಲ್ಲ ಸಮಸ್ಯೆಗಳಿಗೆ ಇವೆಲ್ಲ ಕಾರಣಗಳು. ಯಾವುದೇ ಕಾರಣದಿಂದ ಈಗ ನಮಗೆ ಬ್ಯಾಕ್ ಪೇನ್ ಬಂದಿದೆ, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಆಸನಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದನ್ನ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಯಾವ ಆಪರೇಷನ್ನು ಬೇಕಾಗೋದಿಲ್ಲ, ಯಾವ ಚಿಕಿತ್ಸೆಗಳು ಬೇಕಾಗೋದಿಲ್ಲ, ಯಾವ ಔಷಧಿಗಳು ಬೇಕಾಗೋದಿಲ್ಲ. ಸಂಪೂರ್ಣವಾಗಿ ನಿಮ್ಮ ಬೆನ್ನು ನೋವಿನ ಸಮಸ್ಯೆನ ನೀವು ಸರಿ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಕೆಲವೊಂದಿಷ್ಟು ಯೋಗಾಸನಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ಅದನ್ನ ಪ್ರತಿನಿತ್ಯ ನೀವು 1 ತಿಂಗಳು ಮಾಡೋಷ್ಟರಲ್ಲೇ ನಿಮಗೆ ರಿಸಲ್ಟು ಗೊತ್ತಾಗ್ತದೆ. ಹಾಗಿದ್ರೆ ತಡ ಯಾಕೆ? ಈ ಒಂದು ಬೆನ್ನು ನೋವನ್ನ ನಿವಾರಣೆ ಮಾಡತಕ್ಕಂಥ ಯೋಗಾಸನಗಳನ್ನ ನಾವು ಯಾವ್ಯಾವ ಯೋಗಾಸನಗಳನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೇರವಾಗಿ ಈ ರೀತಿಯಾಗಿ ಮಲ್ಕೊಳ್ಳಿ ಮೊದಲು. ಈಗ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನ ಈ ರೀತಿ ಮಡಚ್ಕೊಳ್ಳಿ. ಈ ರೀತಿ ಮಡಚಿದ ಮೇಲೆ ನಿಧಾನವಾಗಿ ಏನ್ ಮಾಡ್ಬೇಕಂದ್ರೆ 2 ಕೈಗಳನ್ನ ಈ ರೀತಿಯಾಗಿ ಹಿಡ್ಕೋಬೇಕು. ಕೈಗಳಿಂದ ಕಾಲುಗಳನ್ನು ಈ ರೀತಿ ಕಾಲುಗಳನ್ನ ಈ ರೀತಿ ಹಿಡ್ಕೊಳ್ಳಿ. ಈಗ ಕಾಲುಗಳನ್ನ ನೇರ ಮಾಡ್ಕೋಬೇಕು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಸೊಂಟವನ್ನ ಮೇಲೆ ಹತ್ಬೇಕು. ಉಸಿರು ಬಿಡ್ತಾ ವಾಪಸ್. ಇದರಲ್ಲಿ ಎಷ್ಟು ನಿಧಾನವಾಗಿ ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ. ಬೆನ್ನು ಹುರಿಯ ಎಲ್ಲ ಮಾಂಸಖಂಡಗಳು ಕೂಡ ಕ್ರಿಯಾಶೀಲವಾಗ್ತವೆ. ಅಲ್ಲಿರ್ತಕ್ಕಂಥ ಒತ್ತಡಗಳು ಕಮ್ಮಿ ಆಗ್ತವೆ. ನಿಧಾನವಾಗಿ ಮೇಲೆತ್ತಿ ಕಟ್ಟಿ ಪ್ರದೇಶವನ್ನ ಮೇಲೆತ್ತಬೇಕು. ಇದನ್ನ ಸೇತುಬಂಧ ಆಸನ ಅಂತ ಕರೀತಾರೆ. ಉಸಿರು ಬಿಡ್ತಾ ವಾಪಸ್, ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ. ಹೀಗೆ ಒಂದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆತ್ತಿ ಅಲ್ಲಿ ಎಷ್ಟೊತ್ತಿರ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 10 ಸೆಕೆಂಡ್ ಆದ್ರೂ ಹೋಲ್ಡ್ ಮಾಡೋ ಪ್ರಯತ್ನ ಮಾಡ್ಬೇಕು. ನಿಧಾನ ವಾಪಸ್ ಬನ್ನಿ. ಇದನ್ನ ಸೇತುಬಂಧ ಆಸನ ಅಂತ ಕರೀತಾರೆ. ಒಂದು 5 ನಿಮಿಷ ಮಿನಿಮಮ್ ಇದನ್ನ ಮಾಡಬೇಕು. 5 ರಿಂದ 10 ನಿಮಿಷ ಮಾಡಿದ್ರು ಒಳ್ಳೇದು. ಇನ್ನ 2ನೇ ಆಸನ ಯಾವುದು ಅಂತ ಹೇಳಿದ್ರೆ ಮರ್ಕಟಾಸನ. ನಿಧಾನವಾಗಿ ಈ ರೀತಿಯಾಗಿ ಮೊಣಕಲ್ನ ಮೇಲೆತ್ತಿ ಕಾಲುಗಳು ಈ ರೀತಿ ಮೇಲಿರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಕಾಲನ್ನ ಇದೇ ರೀತಿ ಕೆಳಗಿಟ್ಟೆ ಈ ರೀತಿ ಮೂವ್ಮೆಂಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಅಂತ ಹೇಳಿದ್ರೆ ಕಾಲನ್ನ ಪೂರ್ತಿಯಾಗಿ ಈ ರೀತಿ ಮೇಲೆತ್ತಿ. ಎತ್ತಿದ ಮೇಲೆ ಏನ್ ಮಾಡ್ಬೇಕು, ನಿಧಾನವಾಗಿ ಉಸಿರು ಬಿಡ್ತಾ ಎಡಗಡೆ ನಿಮ್ಮ ಕಾಲುಗಳನ್ನು ತಿರುಗಿಸಿ ನಿಧಾನವಾಗಿ ನಿಮ್ಮ ಕತ್ತನ್ನು ಬಲಗಡೆ ತಿರುಗಿಸಿ. ಕಾಲು ಎಡಗಡೆ ತಿರುಗಿದಾಗ ಕತ್ತು ಬಲಗಡೆ, ಕಾಲು ಬಲಗಡೆ ತಿರುಗಿದಾಗ ಕತ್ತು ಎಡಗಡೆ. ನಿಧಾನ ವಾಪಸ್ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಮತ್ತೆ ಬಲಗಡೆ ತಿರುಗಿಸಿ, ಕತ್ತನ್ನು ಎಡಗಡೆ ತಿರುಗಿಸಿ. ನಿಧಾನವಾದ ಉಸಿರಾಟ ಮಾಡಿ. ದೀರ್ಘವಾಗಿರ್ಬೇಕು ಉಸಿರಾಟ. ಈ ರೀತಿ ಟ್ವಿಸ್ಟ್ ಮಾಡಿದಾಗ ಕನಿಷ್ಠ ಪಕ್ಷ ಒಂದು 30 ಸೆಕೆಂಡ್ ಆದ್ರೂ ನೀವಲ್ಲಿ ಹೋಲ್ಡ್ ಮಾಡ್ಬೇಕು. ಈ ತರ ಹೋಲ್ಡ್ ಮಾಡೋದೇನು ಕಷ್ಟ ಏನು ಅನ್ಸೋದಿಲ್ಲ. ನಿಧಾನವಾಗಿ ಉಸಿರಾಟ ಮಾಡ್ಬೇಕು. ಬೆನ್ನು ಹುರಿಯನ್ನ ಗಮನಿಸ್ಬೇಕು. ಇದನ್ನ ಕಂಪಲ್ಸರಿ 10 ನಿಮಿಷ ಮಾಡಲೇಬೇಕು. ಇನ್ನ ಇದಾದ್ಮೇಲೆ
ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ಪುನಃ ಕಾಲುಗಳ ನೇರ ಮಾಡ್ಕೋಬೇಕು. ನಾವು ಒಂದು ಬಾರಿ ಅಭ್ಯಾಸ ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ. ಅದನ್ನ ನಾವು ಹೇಳಿದಷ್ಟು ಸಮಯದವರೆಗೂ ತಾವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅದರ ಪ್ರಯೋಜನ ಸಿಗುತ್ತೆ. ಸುಮ್ಮನೆ 1-2 ಸರಿ ಮಾಡಿ ಬಿಟ್ರೆ ಅದು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗಲ್ಲ ಸ್ಪೈನು. ಅದರಿಂದ ನಿಮಗೆ ಪರಿಪೂರ್ಣ ಅದರ ಲಾಭ ಸಿಗೋದಿಲ್ಲ. ಇನ್ನು ಇದಾದ್ಮೇಲೆ ತೊಟ್ಟಿಲಾಸನ ಮಾಡೋದು ಹೇಗೆ? ಬಲಗಾಲ್ ಮಡಚ್ಕೋಬೇಕು. ಬಲಗಾಲಿನ ಮೇಲೆ ಎಡಗಾಲನ್ನ ಈ ರೀತಿ ಇಡಬೇಕು. ಹೀಗಿಟ್ಟು ಏನ್ ಮಾಡೋದು, ನಿಧಾನವಾಗಿ ಈ ಎಡಗಾಲ ಮೇಲೆ ಇರ್ತದೆ, ಬಲಗಾಲ ಕೆಳಗಿದೆ. ಈ ಎಡಗೈಯನ್ನ ಈ ಮಧ್ಯದಿಂದ ಒಳಗಡೆ ಸೇರಿಸ್ಬೇಕು. ಇಲ್ಲಿಂದ ಹೀಗೆ, ಇಲ್ಲಿ ಗ್ಯಾಪ್ ಇರ್ತದಲ್ಲ, ಇಲ್ಲಿಂದ ಹೀಗೆ ಸೇರಿಸಿ ಈಗ ಬಲಗೈಯನ್ನ ಹೊರಗಡೆಯಿಂದ ಈ ರೀತಿ ತೆಗೆದುಕೊಂಡು ಬಂದು 2 ಕೈಗಳ ಲಾಕ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನ ಮೇಲೆಳಿಬೇಕು. ಎಳೆದು ಸಾಧ್ಯವಾದರೆ ಮೊಣಕಾಲಿಗೆ ಹಣೆಯನ್ನ ಸ್ಪರ್ಶ ಮಾಡಿ ವಾಪಸ್ ಈ ಅಂತಿಮ ಸ್ಥಿತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ನೀವು ಸ್ಟೇ ಮಾಡಬೇಕು. ಮಿನಿಮಮ್ 5ರಿಂದ 10 ಸೆಕೆಂಡು ಹೋಲ್ಡ್ ಮಾಡಬೇಕು. ವಾಪಸ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಬೆನ್ನು ನೋವಿನ ಸಮಸ್ಯೆಗೆ ನಿವಾರಣೆಯನ್ನು ಒದಗಿಸ್ತಕ್ಕಂಥ ಆಸನ. ಇದನ್ನ ಒಂದು ಕಾಲಿನಿಂದ ಅಭ್ಯಾಸ ನಿರಂತರವಾಗಿ 1-2 ನಿಮಿಷ ಮಾಡಬೇಕು. ಈ ರೀತಿ ರೆಸ್ಟ್ ಮಾಡೋದು, ಮತ್ತೆ ಈ ರೀತಿ ಬೆಂಡ್ ಮಾಡೋದು, ಮತ್ತೆ ಈ ರೀತಿ ರೆಸ್ಟ್ ಮಾಡೋದು, ಮತ್ತೆ ಈ ರೀತಿ ಬೆಂಡ್ ಮಾಡೋದು. ಬೆಂಡ್ ಮಾಡಿದ್ಮೇಲೆ ಮಿನಿಮಮ್ 5ರಿಂದ 10 ಸೆಕೆಂಡ್ ಅಲ್ಲಿ ಹೋಲ್ಡ್ ಮಾಡಬೇಕು. ವಾಪಸ್ 2ರಿಂದ 3 ನಿಮಿಷ ಒಂದು ಕಡೆಯಿಂದ ಆದ ಮೇಲೆ ಮತ್ತೆ ಪುನಃ ನೇರ ಮಾಡ್ಕೊಳ್ಳಿ ಕಾಲನ್ನ. ಈಗ ಬಲಗಾಲು ಮಡಚಿ ಎಡಗಾಲ ಅದ್ರ ಮೇಲೆ ಇಟ್ಟಿದ್ವಲ್ಲ, ಈಗ ಅದನ್ನೇ ಏನ್ ಮಾಡೋದು ಅಂದ್ರೆ ಉಲ್ಟಾ ಮಾಡೋದು. ಎಡಗಾಲು ಮಡಚೋದು, ಎಡಗಾಲಿನ ಮೇಲೆ ಬಲಗಾಲ ಈ ರೀತಿ ಇಟ್ಕೊಂಡು ಮತ್ತೊಂದು ಬದಿಯಿಂದ ಅಭ್ಯಾಸ ಮಾಡೋಣ. ಎಡಗಾಲಿನಿಂದ ಈಗ ಒಳಗಿನಿಂದ ಈ ರೀತಿ ಕೈ ಸೇರಿಸಿ, ಇನ್ನೊಂದು ಎಡಗಾಲನ್ನ ಮಡಚಿದಾಗ ಎಡಗೈ ಹೊರಗಿನಿಂದ ಈ ರೀತಿ ಬರಬೇಕು. ಹಿಂಗ್ ಹಿಡ್ಕೋಬೇಕು. ಹಿಂಗ್ ಹಿಡ್ಕೊಂಡು ನಿಧಾನವಾಗಿ ಮತ್ತೆ ಉಸಿರು ಬಿಡ್ತು ಮಡಚಿ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಬೆಂಡ್ ಮಾಡಿ. ಇಲ್ಲಿ ಎಷ್ಟೊತ್ತಾಗುತ್ತೋ ಮಿನಿಮಮ್ 5ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಆ ತರ ಹೋಲ್ಡ್ ಮಾಡೋ ಪ್ರಯತ್ನ ಮಾಡಿ. ಉಸಿರಾಟ ಸಾಧ್ಯವಾದಷ್ಟು ದೀರ್ಘ ಇರಲಿ. ವಾಪಸ್. ಹೀಗೆ ತೊಟ್ಟಿಲಾಸನ. ಒಟ್ಟಿನಲ್ಲಿ ಈಗ ನಾವು ಸೇತುಬಂಧ ಆಸನ ಮಾಡಿದ್ವಿ, ಮರ್ಕಟಾಸನ ಮಾಡಿದ್ವಿ ಮತ್ತು ತೊಟ್ಟಿಲಾಸನ, ಈ 3 ಆಸನಗಳನ್ನ ಮಾಡಿದ್ವಿ. ಇದಾದ್ಮೇಲೆ ಅದೇ ಮರ್ಕಟಾಸನದಲ್ಲಿ ಮತ್ತೊಂದು ವೇರಿಯೇಷನ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಸೆಕೆಂಡ್ ವೇರಿಯೇಷನ್ ಅದು ಹೇಗೆ ಅಂದ್ರೆ, ಇಲ್ಲಿ ನೋಡಿ, ಈ ಎಡಗಾಲನ್ನ ಈ ರೀತಿ ಮಡಚ್ಕೋಬೇಕು. ಎಡಗಾಲನ್ನ ಬಲಗೈಯಿಂದ ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡ್ಮೇಲೆ ಬಲಗಾಲನ್ನ ಈ ರೀತಿ ಎಡಗಾಲಿನ ತೊಡೆಯ ಹೊರಭಾಗಕ್ಕೆ ಈ ರೀತಿ ಇಟ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಏನು, ಎಡಗಾಲು ಮಡಚಿದ್ದೀನಿ, ಮೊದಲು ಎಡಗಾಲನ್ನ ಬಲಗೈಯಿಂದ ಹಿಡ್ಕೊಂಡಿದ್ದೀನಿ, ಆಮೇಲೆ ಬಲಗಾಲು ಮಡಚಿ ಈ ರೀತಿ ಹೊರಗಡೆ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ, ಈ ಬಲಗಾಲನ್ನ ಎಡಗೈಯಿಂದ ಎಡಗಡೆ ಬಾಗಿಸ್ಬೇಕು. ಈ ಕಡೆ ನೀವು ಬಲಗಡೆ ಟ್ವಿಸ್ಟ್ ಮಾಡ್ಬೇಕು ಕತ್ತನ್ನ. ಕಾಲು ಎಡಗಡೆ ಟ್ವಿಸ್ಟ್ ಆದಾಗ ಕತ್ತು ಬಲಗಡೆ ಟ್ವಿಸ್ಟ್ ಆಗಬೇಕು. ಇದು ಕೂಡ ಮರ್ಕಟಾಸನದ ಒಂದು ವೇರಿಯೇಷನ್. ಇಡೀ ನಿಮ್ಮ ಸ್ಪೈನ್ ರಿಲ್ಯಾಕ್ಸ್ ಆಗತ್ತೆ. ಇದರಿಂದ ಎಷ್ಟು ರಿಲ್ಯಾಕ್ಸ್ ಆಗತ್ತಂದ್ರೆ, ಅಲ್ಲೇನಾದ್ರೂ ವಾತ ಸ್ಟ್ರಕ್ ಆಗಿದ್ರೆ ಬೆನ್ನಿನ ಒಳಗಿನಿಂದ ಕಟಕಟ ಅಂತ ಶಬ್ದ ಬರ್ತಂದ್ರೆ ಆ ವಾತ ಅನುಲೋಮನವಾಗುತ್ತೆ. ಅಲ್ಲಿರ್ತಕ್ಕಂಥ ಒತ್ತಡಗಳು ಕಮ್ಮಿ ಆಗ್ತವೆ, ಕಂಪ್ರೆಷನ್ ಕಮ್ಮಿ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ಬ್ಯಾಕ್ ಪೇನ್ ಇಂದ ನಿಮಗೆ ರಿಲೀಫ್ ಸಿಗ್ತದೆ. ವಾಪಸ್ ಬನ್ನಿ, ಮತ್ತೆ ನೇರ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಒಂದ್ಸರಿ ಎಡಗಾಲ ಕೆಳಗೆ, ಒಂದ್ಸರಿ ಬಲಗಾಲ ಕೆಳಗೆ ಮಾಡೋದು. ಈಗ ಎಡಗಾಲ ಕೆಳಗಿಂದ ಅಭ್ಯಾಸ ಮಾಡಿದ್ವಿ, ಈಗ ಬಲಗಾಲ ಕೆಳಗೆ. ಬಲಗಾಲು
ಎಡಗಾಲಿನ ಕೆಳಗಡೆ ಈ ರೀತಿ ತೆಗೆದುಕೊಂಡು ಬನ್ನಿ. ತೆಗೆದುಕೊಂಡು ಬಂದು ಬಲಗಾಲನ್ನ ಎಡಗೈಯಿಂದ ಈ ರೀತಿ ಹಿಡ್ಕೊಂಡಿದೆ. ಆಮೇಲೆ ಈ ಎಡಗಾಲನ್ನ ಈ ರೀತಿಯಾಗಿ ಹೊರಗಡೆ ಹಾಕಿ ಎಡಗಾಲನ್ನ ಬಲಗೈಯಿಂದ ಈ ರೀತಿ ಬಲಗಡೆ ಒತ್ತಬೇಕು. ಕತ್ತು ಎಡಗಡೆ. ದೀರ್ಘವಾದ ಉಸಿರಾಟ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಉಸಿರಾಟ ನಿಧಾನವಾಗಿರ್ಬೇಕು. ವಾಪಸ್ ಬನ್ನಿ. ಇದನ್ನ ನೀವು ಕನಿಷ್ಠ 10 ನಿಮಿಷ ಮಾಡಲೇಬೇಕು. ಮರ್ಕಟಾಸನದ ಫಸ್ಟ್ ವೇರಿಯೇಷನ್ ಕೂಡ 10 ನಿಮಿಷ, ಸೆಕೆಂಡ್ ವೇರಿಯೇಷನ್ ಕೂಡ 10 ನಿಮಿಷ. ಅಲ್ಲಿಗೆ ಮಕರಾಸನಕ್ಕೆ ಅಲೋನ್ 20 ನಿಮಿಷ ಹೋಯ್ತು. ಮತ್ತೆ ಸೇತು ಬಂದ ಆಸನಕ್ಕೆ 5 ನಿಮಿಷ, 25 ನಿಮಿಷ. ಅದಾದ್ಮೇಲೆ ತೊಟ್ಟಿಲಾಸನಕ್ಕೆ ಒಂದು 10 ನಿಮಿಷ, 35 ನಿಮಿಷ. ಹೀಗೆ ಸೇತುಬಂಧಾಸನ ಮತ್ತು ಮರ್ಕಟಾಸನ ಮತ್ತು ತೊಟ್ಟಿಲಾಸನ, ಮರ್ಕಟಾಸನದಲ್ಲಿ 2 ಸ್ಟೆಪ್ಗಳು. ಹೀಗೆ ಇವೆಲ್ಲ ಯೋಗಾಸನಗಳನ್ನ ನೀವು ಕ್ರಮಬದ್ಧವಾಗಿ ಮಾಡಬೇಕು. ಇದಾದ ಮೇಲೆ ನಾವು ಕೆಲವೊಂದಿಷ್ಟು ಸ್ಟ್ರೆಚಸ್ಗಳನ್ನು ಮಾಡ್ಬೋದು. ಹೇಗೆ ಅಂದ್ರೆ ಕಾಲುಗಳನ್ನ ಪೂರ್ತಿಯಾಗಿ ಕೆಳಗಡೆ ಸ್ಟ್ರೆಚ್ ಮಾಡಬೇಕು, ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಬೇಕು. ಪೂರ್ತಿ ಕೈ ಮೇಲೆ ಇಳಿರಿ, ಕಾಲನ್ನ ಕೆಳಗಿಳಿರಿ. ಹೀಗೆ ಎಳೆಯೋದು. ಹಾಗೇನೆ ಈ ಒಂದು ಸ್ಟ್ರೆಚಸ್ ನ್ಯಾಚುರಲ್ ಆಗಿ ಆಗ್ಬೇಕಂದಾಗ ಈ ತರ ಒಂದು ಮಣೆ ಅಥವಾ ದಿಮ್ಮನ್ನು ತೆಗೆದುಕೊಂಡು ಇದನ್ನೇನ್ ಮಾಡ್ಬೇಕಂದ್ರೆ ನಮ್ಮ ಪೃಷ್ಠ ಭಾಗದ ಕೆಳಗಡೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಈ ರೀತಿ ಮಲ್ಕೋಬೇಕು. ಈ ರೀತಿ ಮಲಗ್ದಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅದು ಸ್ಟ್ರೆಚ್ ಆಗ್ಬೇಕು. ಆ ರೀತಿ ಇಟ್ಕೋಬೇಕು ನೋಡಿ. ಹಿಂಗೆ ಇಟ್ಕೊಂಡು ಕೈ ಮೇಲ್ ಮಾಡಿದ್ರೆ ಇಲ್ಲಿ ಈ ಕಡೆಗೇನು ಎಳಿತದೆ, ಕೆಳಗಡೆನು ಎಳಿತದೆ. ಅಂದ್ರೆ ಆ ಡಿಸ್ಕ್ ಕಂಪ್ರೆಸ್ ಆಗಿದ್ದು ಮತ್ತೆ ರಿಲೀಸ್ ಆಗ್ತಾ ಬರ್ತದೆ. ಮಧ್ಯದಲ್ಲಿ ಇದನ್ನ ಇಟ್ಕೋಬೇಕು. ಹೀಗೆ ಕೈಯನ್ನು ಮೇಲೆ ಎತ್ತಬೇಕು. ನಿಧಾನಕ್ಕೆ ಕೈ ಕಾಲುಗಳನ್ನ ಎಳಿಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಬೇಕು. ಹೀಗೆ ಅಭ್ಯಾಸ ಮಾಡಬೇಕು. ಇದಾದ್ಮೇಲೆ ಮತ್ತೊಂದು ಅಭ್ಯಾಸ ಅಂತ ಹೇಳಿದ್ರೆ, ನಿಧಾನವಾಗಿ ಈ ಮಣೆಯನ್ನ ತೆಗೆದು ಅರ್ಧ ಹಲಾಸನದ ಅಭ್ಯಾಸವನ್ನ ಮಾಡೋದು. ಹೇಗೆ ಅಭ್ಯಾಸ ಮಾಡೋದು ಅನ್ನೋದನ್ನ ಈಗ ಗಮನಿಸಿ. 2 ತೊಡೆಗಳನ್ನ ಈ ರೀತಿ ಮೇಲೆತ್ತಿ ಪೃಷ್ಠಭಾಗದ ಕೆಳಗೆ ಕೈಗಳನ್ನ ಈ ರೀತಿ ಇರಿಸ್ಕೊಂಡು ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕಾಲ್ ಮೇಲೆತ್ತಿ, ನಿಧಾನ ಉಸಿರು ಬಿಡುತ್ತಾ ಕೆಳಗೆ, ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲೆ. ಇಲ್ಲಿ ಬಂದ ಮೇಲೆ ಒಂದು ಮಿನಿಮಮ್ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ನಿಧಾನ ಉಸಿರು ಬಿಡುತ್ತಾ ಕೆಳಗೆ. ಇದನ್ನ ಅರ್ಧ ಹಲಾಸನ ಅಂತ ಕರೀತಾರೆ. ಇದೊಂದು 10 ನಿಮಿಷ ಮಾಡೋದು. ಒಟ್ಟಿನಲ್ಲಿ ಎಲ್ಲಾ ಆಸನಗಳನ್ನ ನಾವು ಲೆಕ್ಕ ಹಾಕಿದ್ರೆ 1 ತಾಸು ಸಮಯ ಬೇಕಾಗುತ್ತೆ. 1 ತಾಸು ಸಮಯ ಬೇಕಾಗುತ್ತೆ ಇವೆಲ್ಲ ಆಸನಗಳು. ಇವೆಲ್ಲವುಗಳನ್ನು ಇಷ್ಟು ಸಮಯ ಕೊಟ್ಟು ನೀವು ಸರಿಯಾಗಿ ಮಾಡಿದ್ದೇ ಆದರೆ 100ಕ್ಕೆ 95% ಜನ ಹೀಗೆ ಸೈಡಿಂದನೇ ಹೇಳಬೇಕು. ಒಂದೇ ಸರಿ ಸಡನ್ ಆಗಿ ಹೇಳಬಾರ್ದು, ಅದರಿಂದ ಬೆನ್ನಿಗೆ ಒತ್ತಡ ಆಗುತ್ತೆ. 100ಕ್ಕೆ 95% ಜನರಿಗೆ ಆಪರೇಷನ್ ಬೇಕಿಲ್ಲ, ಆಯುರ್ವೇದ ಔಷಧಿಗಳು ಬೇಕಾಗಿಲ್ಲ, ಆಯುರ್ವೇದ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಕಂಪ್ಲೀಟ್ ಆಗಿ ಬೆನ್ನುವಿನ ಸಮಸ್ಯೆ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರ್ಬೇಕು. ಇದು ಕೇವಲ ಬೆನ್ನುಗೆ ಅಷ್ಟೇ ಅಲ್ಲ, ಇದು BP ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಸಂಧಿವಾತ ಇರೋರಿಗೆ, ನರ ದೌರ್ಬಲ್ಯತೆ ಇರೋರಿಗೆ, ಹಲವಾರು ಸಮಸ್ಯೆಗಳಿಗೆ ಈ ಆಸನಗಳು ಉಪಯೋಗ ಆಗ್ತವೆ. ಅಂದ್ರೆ ಬ್ಯಾಕ್ ಪೇನ್ಗೆ ನಾವು ಮೇಜರ್ ಆಗಿ ನಾವು ಹೇಳ್ತಾ ಹೋಗೋದಾದ್ರೆ ಥೆರಪೆಟಿಕ್ ಆಗಿ ಬ್ಯಾಕ್ ಪೇನಿನ ಈ ಆಸನಗಳನ್ನ ಅಭ್ಯಾಸ ಮಾಡೋದು. ಇದನ್ನ ನೀವು ಮಾಡಿ. ಮತ್ತೆ ಕೆಲವೊಂದಿಷ್ಟು ಲೇಪನ ಹೇಳ್ತೀನಿ. ಏನಂದ್ರೆ ಅತಿಬಲದ ಎಲೆ, ನುಗ್ಗೆ ಎಲೆ, ಆಮೇಲೆ ಹರಳೆಲೆ, ಆಮೇಲೆ ಎಕ್ಕದ ಎಲೆ, ಹುಣಸೆ ಎಲೆ, ಬೇವಿನ ಎಲೆ, ಇವೆಲ್ಲವನ್ನೂ ಒಂದೊಂದು ಮುಷ್ಟಿ ತೆಗೆದುಕೊಂಡು ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡಿ
ಆ ಪೇಸ್ಟ್ ಏನ್ ಮಾಡ್ಬೇಕಂದ್ರೆ ಮೊದಲು ಒಂದು ಬಾಣಲಿಯಲ್ಲಿ ಒಂದು 50 ಗ್ರಾಮ್ ಅಥವಾ 100 ml ನಷ್ಟು 50 ml 100 ml ಅಷ್ಟು ಹರಳೆಣ್ಣೆ ಹಾಕಿ ಬಿಸಿ ಮಾಡಬೇಕು. ಅದರಲ್ಲಿ ಒಂದು ಮುಷ್ಟಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಎಲೆ ಪೇಸ್ಟ್ ಅನ್ನು ಹಾಕಿ ಬಿಸಿ ಮಾಡಿ ಆ ಬಿಸಿಯಾದ ಪೇಸ್ಟ್ ಅನ್ನ ಬೆನ್ನಿಗೆ ಪಟ್ಟ ತರ ಹಾಕಿ ಒಂದು ಬಟ್ಟೆ ಸುತ್ತಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಬಿಸಿನೀರು ಹಾಕಿ. ಮತ್ತೆ ಒಳಗೆ ಸ್ಟ್ರೆಂತ್ ಬರ್ಬೇಕಂತ ಹೇಳಿದ್ರೆ ಅತಿ ಬಲದ ಎಲೆಗಳನ್ನ ಬೆಳಗ್ಗೆ ಒಂದು 10 ಸಾಯಂಕಾಲ ಒಂದು 10 ತಿನ್ನಿ. ಇಷ್ಟು ಮಾಡಿ ನಿಮ್ಮ ಬ್ಯಾಕ್ ಪೇನ್ ಪರ್ಮನೆಂಟ್ ಕ್ಯೂರ್. ಅದನ್ನೇನಾದ್ರು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ನಿಮಗೆ ಸ್ಟ್ರೋಕ್ ಆಗಬಹುದು, ಅದರಿಂದ ಕಾಲು ಸ್ವಾಧೀನ ಹೋಗ್ಬೋದು. ಆಪರೇಷನ್ ಮಾಡೋದು ಭಯಾನಕ ಡೇಂಜರು. ಬೆನ್ನು ನೋವಿಗೆ ದಯವಿಟ್ಟು ಆಪರೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದಿಷ್ಟು ಮಾಡಿ. ಮತ್ತೆ ಇಲ್ಲೊಂದು ಅಕ್ಯುಪ್ರೆಷರ್ ಪಾಯಿಂಟ್ ಇದೆ. ಇಲ್ಲಿ ಈ ಭಾಗದಲ್ಲಿ ನೀವು ಹಿಂಗೆ ಈ ರೀತಿ 3 ಬೆರಳನ್ನು ಹಿಡ್ಕೊಂಡು ಈ ಭಾಗದಲ್ಲಿ ಹಿಂಗೆ ಒತ್ತೋದು. ಈ ರೀತಿ ಬೆರಳಿನ ತುದಿಯಿಂದ ಈ ಭಾಗವನ್ನ ಅಂದ್ರೆ ತೋರು ಬೆರಳಿನ ಸಂಧಿಯನ್ನ ಬಿಟ್ಟು ಮಧ್ಯದ ಬೆರಳು ಮತ್ತೆ ತೋರು ಬೆರಳಿನ ಈ ಭಾಗ, ಕಿರು ಬೆರಳು ಮಧ್ಯದ ಬೆರಳಿನ ಮಧ್ಯೆ ಒಂದು ಸಂಧಿ ಇದೆ. ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ಮಧ್ಯೆ ಇನ್ನೊಂದು ಸಂಧಿ ಇದೆ. ಈ ಭಾಗದಲ್ಲಿ ತೋರು ಬೆರಳು ಸಾರಿ ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳಿನ ಸಂಧಿ ಈ ಭಾಗದಲ್ಲಿ ಒತ್ತಬೇಕು. ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳಿನ ಸಂಧಿ, ಇದು ಉಂಗುರ ಬೆರಳು. ಹೀಗೆ ಒತ್ತಬೇಕು. ಇಲ್ಲಿ ಒತ್ತೋದ್ರಿಂದ ಹಿಂಗ್ ಒತ್ತಿ ಹಿಂಗ್ ಜೋರಾಗಿ ಪ್ರೆಸ್ ಮಾಡಿ ಹಿಂಗೆ ಹಿಡಿಬೇಕು. ಬ್ಯಾಕ್ ಪೇನ್ ಇದ್ರೆ ಇಲ್ಲೆಲ್ಲ ನೋವು ಬರ್ತದೆ. ಒಂದು 5 ರಿಂದ 10 ಸೆಕೆಂಡ್ ಆ ರೀತಿ ಒತ್ತಬೇಕು, ಮತ್ತೆ ರಿಲೀಸ್ ಮಾಡ್ಬೇಕು. ಮತ್ತೊಂದು 5 ರಿಂದ 10 ಸೆಕೆಂಡ್ ಒತ್ತಬೇಕು, ರಿಲೀಸ್ ಮಾಡ್ಬೇಕು. ಈ ರೀತಿ 5 ನಿಮಿಷ ನಿರಂತರವಾಗಿ ಮಾಡ್ಬೇಕು. 5 ನಿಮಿಷ ಪ್ರೆಸ್ ಮಾಡೋದು, ಒಂದು 23 ಸೆಕೆಂಡ್ ಹಂಗೆ ಹಿಡ್ಕೊಳ್ಳೋದು, ಮತ್ತೆ ರಿಲೀಸ್ ಮಾಡೋದು. ಇದನ್ನ ಮಾಡ್ತಾ ಹೋಗಿ ಅಕ್ಯುಪ್ರೆಷರ್ ಪಾಯಿಂಟ್ ಇದು ಕಂಪ್ಲೀಟ್ ಆಗಿ ತಕ್ಷಣಕ್ಕೆ ಬ್ಯಾಕ್ ಪೇನ್ ನಿಮಗೆ ಕಡಿಮೆ ಅನಿಸ್ತಾ ಬರ್ತದೆ. ಇದಿಷ್ಟು ಮಾಡದಾಗ್ಲೂ ಕೂಡ ಎಲ್ಲೋ ಒಬ್ಬರಿಗೆ 100 ಇಬ್ಬರಿಗೋ ಅದು ಹುಷಾರ್ ಅನ್ಸಲ್ಲ. ಅಂತವ್ರು ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ನಾವು ಮಾಡ್ತೇವೆ. ಪತ್ರಪಿಂಡ ಸ್ವೇದ, ಕಟಿ ಬಸ್ತಿ, ನಿತ್ಯ ಬಸ್ತಿ, ಇಂಥವೆಲ್ಲ ಚಿಕಿತ್ಸೆಗಳನ್ನ ನಮ್ಮ ಆಶ್ರಮದಲ್ಲಿ ನಿರಂತರ ಮಾಡ್ತಾ ಇರ್ತೇವೆ. ಆ ಚಿಕಿತ್ಸೆ ನೀವು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಬ್ಯಾಕ್ ಪೇನ್ ಪರ್ಮನೆಂಟ್ ಆಗಿ ನೀವು ಸರಿ ಮಾಡ್ಕೋಬಹುದು. ಪರ್ಮನೆಂಟ್ ಆಗಿ ಸರಿ ಮಾಡ್ಬೇಕಂದ್ರೆ ಪರ್ಮನೆಂಟ್ ಆಗಿ ನೀವೇನ್ ತಪ್ಪು ಮಾಡ್ತಿರಲ್ಲ ಅದನ್ನು ಕೂಡ ಸರಿಪಡಿಸ್ಕೋಬೇಕು. ಜಾಸ್ತಿ ಕುಂತವ್ರು, ಜಾಸ್ತಿ ಕುಂತ್ ಕೆಲಸ ಮಾಡೋರು, ಜಾಸ್ತಿ ನಿಂತು ಕೆಲಸ ಮಾಡೋರು, ಮಧ್ಯದಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟಿಂಗು ಮತ್ತೆ ಕೆಲವೊಂದಿಷ್ಟು ಈ ರೀತಿ ಸ್ಟ್ರೆಚಿಂಗ್ ಮಾಡುವ ಎಕ್ಸರ್ಸೈಸ್ಗಳನ್ನ ನೀವು ಮಾಡ್ತಾ ಹೋಗ್ಬೇಕು. ಈ ರೀತಿ ಕೈಯನ್ನ ಸ್ಟ್ರೆಚ್ ಮಾಡೋದು, ಪೂರ್ತಿಯಾಗಿ ಈ ರೀತಿಯಾಗಿ ಕುಂತಲ್ಲೇನೆ ಈ ರೀತಿಯಾಗಿ ಟ್ವಿಸ್ಟ್ ಮಾಡೋದು, ಈ ರೀತಿ ಬೆಂಡ್ ಮಾಡೋದು, ಈ ರೀತಿ ಟ್ವಿಸ್ಟ್ ಮಾಡೋದು, ಹೀಗೆಲ್ಲ ಮಾಡ್ತಾ ಇರ್ಬೇಕು. ಇದನ್ನು ಮಾಡೋದ್ರ ಮೂಲಕ ನಿಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರವನ್ನ ನಾವು ನಡೆಸ್ತಾ ಇದ್ದೇವೆ. ಅಲ್ಲಿ ತಾವು ಭಾಗವಹಿಸಿದ್ರೆ BP ಮಾತ್ರೆ, ಶುಗರ್ ಮಾತ್ರೆ, ಕೊಲೆಸ್ಟ್ರಾಲ್ ಮಾತ್ರೆ, ಥೈರಾಯ್ಡ್ ಮಾತ್ರೆ ಇಂಥವೆಲ್ಲ ಮಾತ್ರೆಗಳನ್ನ ಬಿಟ್ಬಿಡ್ಬೋದು. ಆಮೇಲೆ ಮುಂದೆ ಜೀವನದಲ್ಲಿ ಏನೇನೋ ಮಾತ್ರೆಗಳನ್ನ ಜೀವನ ಪರ್ಯಂತ ತಿನ್ನೋರ್ಲ ಆ ಶಿಬಿರದಲ್ಲಿ ನಾವು ಹೇಳ್ಕೊಡೋ ವಿಚಾರಗಳನ್ನ ತಿಳ್ಕೊಂಡ್ರೆ ಆ ಮಾತ್ರೆಗಳನ್ನ ಬಿಡಬಹುದು. ಡಾಕ್ಟ್ರೇ ಹೇಳ್ತಾರೆ ನಿಮ್ಗೆಲ್ಲ ನಾರ್ಮಲ್ ಆಗಿದೆ ಬಿಡಿ ಅಂತ. ಆ ಸ್ಥಿತಿಗೆ ನೀವು ಬರಬೇಕಂದ್ರೆ ನಾವು ಹೇಳ್ಕೊಟ್ರೋ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗನ ಅಳವಡಿಸ್ಕೊಳ್ಬೇಕು. ಅದಾದ ಮೇಲೆ ಮತ್ತೇನಂತ ಹೇಳಿದ್ರೆ ಕಾಯಿಲೆಗಳು ಬರಬಾರದು ಅಂದ್ರೆ ಯಾರೋ ಔಷಧಿ ಕೊಡಲ್ಲ, ಬಂದ ಮೇಲೆ ಬಾ ಅಂತ ಹೇಳ್ತಾರೆ. ಕಾಯಿಲೆಗಳೇ ಬರದಂತೆ ಹೇಗೆ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತೇವೆ. ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಈ ಒಂದು ಶಿಬಿರದ ಲಾಭದ ಒಂದು ಪ್ರಯೋಜನವನ್ನ ತಾವು ಪಡ್ಕೊಳ್ಬೇಕು ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.